guys, welcome to my channel. I know ಎಲ್ಲರೂ ಫಸ್ಟ್ ಇಂಟ್ರೊಡಕ್ಷನ್ ವ್ಲಾಗ್ನ ಮಾಡಿ ಆಮೇಲೆ ಥ್ರೂ ಔಟ್ ದ ಡೇ ಏನಾಗುತ್ತೆ ಅಂತ ಹೇಳಿ ಮಾಡ್ತಾರೆ. ಬಟ್ ನಾನು ತುಂಬ ಡಿಫ್ರೆಂಟಾಗಿ ಫಸ್ಟ್ ದ ಎಂಟೈರ್ ಡೇನ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದು ಇವಾಗ ಫ್ಲ್ಯಾಶ್ ಆಯಿತು ನಂಗೆ ಇಂಟ್ರೊಡಕ್ಷನ್ ವ್ಲಾಗ್ ಆಗಿಲ್ಲ ಅಂತ. ವೆಲ್ ದ ಕಂಪ್ಲೀಟ್ ಇಂಟ್ರೊಡಕ್ಷನ್ ವ್ಲಾಗ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡ್ತೀನಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, hey, this is Vedika and welcome to my channel. Hope you like this video. ಆಗುತ್ತೆ ಕವರ್ ಆಗುತ್ತೆ ಇಲ್ಲ ಮಾಡೇ ಇಲ್ಲ ನಾನು. ಸೊ ಗೋಯಿಂಗ್ ಟು ವಾಯ್ಸ್ ಹಾಕಲ್ಲ, ವಾಯ್ಸ್ ಓವರ್ ಇಟ್ಕೊಳ್ಳ ಬಟ್ ಅದಕ್ಕೆ ವಾಯ್ಸ್ ಓವರ್ ಮಾಡ್ಕೊಳ್ಳೋಣ ಅಂತ ಇಲ್ಲೆಲ್ಲ ಮಾತಾಡ್ಕೊಂಡು ಮಾಡಿ. ಗೈಸ್ ಬಾಯ್ ಹಲೋ ಗೈಸ್, ವೆಲ್ಕಮ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ನಾನು ಈ ವಿಡಿಯೋನ ಬಸ್ಸಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಮೈಸೂರಲ್ಲಿ ಬಸ್ ಹತ್ತದ ಮೇಲೆ. ಬಿಕಾಸ್ ಬಸ್ಸಲ್ಲಿ ಸ್ವಲ್ಪ ಆಚೆ ಈಚೆ ಸೌಂಡ್ ಇತ್ತಂತ ಹೇಳಿ ವಾಯ್ಸ್ ಓವರ್ ಮಾಡ್ತೀನಿ. ಐ ಹೋಪ್ ಯು ಲೈಕ್ ಇಟ್. ನಾವು ಗರ್ಲ್ಸ್ ಡೇ ಅವ್ರನ್ನ 2 ಲೊಕೇಶನ್ನ ಚೂಸ್ ಮಾಡಿದ್ವಿ. ಒಂದು ಮೇಲ್ಕೋಟೆ, ಇನ್ನೊಂದು ಆದಿಚುಂಚನಗಿರಿ. ಮೇಲ್ಕೋಟೆ ಯಾಕೆಂದರೆ ನನ್ನ ಫ್ರೆಂಡ್ ಕೃತಿಕಾಗೆ ಮೇಲ್ಕೋಟೆಯಲ್ಲಿ ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೋಬೇಕಿತ್ತು ಆ್ಯಂಡ್ ವೀಡಿಯೋ ಶಾರ್ಟ್ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ. ಆ್ಯಂಡ್ ವೈ ಆದಿಚುಂಚನಗಿರಿ ಅಂದರೆ ನನ್ನ ಫ್ರೆಂಡ್ ಕೀರ್ತನ ಲಾಸ್ಟ್ ವೀಕ್ ನನ್ನ ಕರೆದಿದ್ಲು ಹೋಗೋಣ ಬಾ ಅಂತ. ನಾನು ಹೋಗೋಕ್ಕಾಗಿರಲಿಲ್ಲ ಅವಳೊಟ್ಟಿಗೆ, ಆ್ಯಂಡ್ ನಾನು ಬಂದಿಲ್ಲ ಅಂತ ಅವಳು ಹೋಗಿರಲಿಲ್ಲ. ಸೊ ಐ ಥಾಟ್ ಒಂದು ಕ್ವಿಕ್ ಗರ್ಲ್ಸ್ ಡೇ ಔಟ್ ಥರ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಫೈನಲಿ ಮೇಲ್ಕೋಟೆ ರೀಚ್ ಆದ್ವಿ. ಕೆಳಗಡೆ ಇರೋ ಚಲುವರಾಯ ಸ್ವಾಮಿ ದೇವಸ್ಥಾನದಲ್ಲಿ ಫಸ್ಟ್ ದರ್ಶನ ಮಾಡ್ಕೊಂಡ್ವಿ. ಮೇಲ್ಗಡೆ ಇನ್ನೂ ಟೆಂಪಲ್ ಓಪನ್ ಇಲ್ಲ ಅಂತ ಹೇಳಿದರು. ಅಲ್ಲಿ ಬಂದು ದರ್ಶನ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್, ಫೋಟೋಸ್ ತೊಗೊಳ್ತಾ ಇದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ. ಸೊ ಇಲ್ಲಿಂದ ಎಲ್ಲ ಮುಗಿದ್ಮೇಲೆ ನಾವು ಹೊರಟಿದ್ದು ಮೇಲ್ಗಡೆ ಹತ್ತಕ್ಕೆ. ಮೇಲ್ಗಡೆ ಇರೋ ದೇವಸ್ಥಾನ ದರ್ಶನ ಮಾಡೋಣ ಅಂತ ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಹೋದ್ಮೇಲೆ ಒಂದಷ್ಟು ಫೋಟೋಸ್, ವೀಡಿಯೋಸ್ ಮತ್ತು ಅಲ್ಲಿಂದ ಪ್ರಸಾದ ಕೂಡ ಸಿಕ್ತು. ಫಸ್ಟ್ ಟೈಮ್ ನಾನು ಮೇಲ್ಕೋಟೆ ಪ್ರಸಾದ ತಿಂದಿದ್ದು. ಆ್ಯಂಡ್ ನಾವೀಗ ಮೇಲ್ಕೋಟೆಯಿಂದ ಜಕ್ನಹಳ್ಳಿಗೆ ಬಂದು ಜಕ್ನಹಳ್ಳಿ ಬೆಳ್ಳೂರು ಕ್ರಾಸ್ ಹೋದ್ವಿ. ಡೈರೆಕ್ಟ್ ಆದಿಚುಂಚನಗಿರಿ ಬಸ್ ಸಿಕ್ಕಿರಲಿಲ್ಲ ನಾವು ಬಂದಿದ್ದಾಗ. ಸೊ ನಾವು ಈಗ ಹೊರಟಿರೋದು ಬೆಳ್ಳೂರು ಕ್ರಾಸ್ಗೆ. ಸೊ ಅಲ್ಲಿಂದ ಇನ್ನೊಂದು ಬಸ್ನ ಕ್ಯಾಚ್ ಮಾಡಬೇಕು ಗೈಸ್. ಸೊ ಹೈಲಿ ರೆಕಮೆಂಡೆಡ್ ಪ್ಲೇಸ್, ಡೂ ವಿಸಿಟ್ ಗೈಸ್. ಬಾಯ್ ಈಗ ತಿರ್ಗ ಹೋಗ್ಲಿ ಬಾ. ಚೆನ್ನಾಗಿ ಫೀಲಿಂಗ್ ಇದೆ ಗೈಸ್. ಅದು ಹೆವಿ ಅಡ್ಡಾಡ್ಬಿಡಿದೀವಿ. ರೀಲ್ಸ್ ಅಡ್ಡಾಡೋದಿದೆ. ಹೌದು, ಬಟ್ ಅನ್ಕೊಂಡಂಗೆಲ್ಲ ಇವತ್ತೇ ನಮ್ಗೆ ಇದ್ರಲ್ಲಿ ಆಗ್ತಿರೋದು. ಏನು ಅನ್ಕೊಂಡಿದ್ವಿ ಅಷ್ಟು ಕ್ಲೀನಾಗಿ ಅಷ್ಟು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇವತ್ತು. ಪ್ರತಿ ಸಲಿನೂ ಪ್ಲಾನ್ ಮಾಡ್ಕೊಂಡೇ ಬಂದ್ರೂ ಮಾಡ್ತಿರ್ಲಿಲ್ಲ. ಎಲ್ಲ ಅರ್ಧಂಬರ್ಧ ಪ್ಲಾನ್ ಆಗಿ ವಾಪಸ್ ಮನೆಗೆ ಹೋಗ್ತಿದ್ವಿ. ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಅಂದ್ಕೊಂಡಂಗೆ ಓಕೆ ಇದು ಶೂಟ್ ಮಾಡ್ಕೋಬೇಕು, ಹಿಂಗೆ ರೀಲ್ಸ್ ಮಾಡಬೇಕು, ಎಲ್ಲ ಪರ್ಫೆಕ್ಟಾಗಿ. ಬಟ್ ನಮ್ದೊಂದು ಡ್ಯಾನ್ಸ್ ವಿಡಿಯೋ, ಬಟ್ ನಾವು ಪ್ರಿಪೇರ್ಡ್ ಆಗಿಲ್ಲ. ಹೌದು, ಪ್ರಾಬ್ಲಮ್ಮು. ಸೊ ಅದೊಂದು. ಸೊ ಮೇಲ್ಕೋಟೆಯಿಂದ ಈಗ ಆದಿಚುಂಚನಗಿರಿಗೆ ಬಂದಿದ್ದೀವಿ. ಓ ಮೈ ಗಾಡ್, ಬಟ್ ಫುಲ್ ಡ್ರಿಸ್ಲಿಂಗ್ ಆದರೆ ಓ ಮೈ ಗಾಡ್, ನನ್ನ ಕೈ ಗೂಸ್ ಬಂಪ್ಸ್ ಬಂದಿದೆ ಗೈಸ್. We reached our destination. ಕೃತು ಆದಿಚುಂಚನಗಿರಿ ರೀಚ್ ಆದಮೇಲೆ ಆ್ಯಂಡ್ ಅಲ್ಲಿ ನೋಡಿದಾಗ ಅಷ್ಟೇನು ರಶ್ ಇರಲಿಲ್ಲ ಗೈಸ್. ಆರಾಮಾಗಿ ದರ್ಶನ ಆಗುತ್ತೆ ಅನ್ನೋ ಒಂದು ಹೋಪ್ಸ್ ಇತ್ತು. ಬಿಕಾಸ್ ಜನನೇ ಇರಲಿಲ್ಲ. ನಾವು ರೀಚ್ ಆಗ್ತಿದ್ದಂಗೆ ಫಸ್ಟ್ ಮಾಡಿದ್ದೆ ಪ್ರಸಾದ ತಿನ್ನೋಕೆ ಹೋದ್ವಿ. ಆಮೇಲಿಂದ ದರ್ಶನ ಮಾಡ್ಕೊಂಡು ನಾನು ಕೃತು ಇಬ್ಬರು ದೇವಸ್ಥಾನದಲ್ಲೇ ಕೂತಿದ್ವಿ. ಇನ್ನು ಮಿಕ್ದವರೆಲ್ಲ ಮೇಲೆ ಹೋಗಿದ್ರು ಬೆಟ್ಟ ಹತ್ತಕ್ಕೆ. ವಿ ಥಾಟ್ ನಮ್ಮ ಟೈಮ್ ಇರಲಿ, ಮೀ ಟೈಮ್ ಅಂತ ಹೇಳಿ ನಾವು ಟೆಂಪಲಲ್ಲೇ ಉಳ್ಕೊಂಡು ಸಾಕಷ್ಟು ವಿಷಯನ ಇಬ್ಬರು ಮಾತಾಡ್ಕೊತ ಕೂತಿದ್ವಿ. ಅಲ್ಲೇ ದೇವಸ್ಥಾನದಲ್ಲೇ ಕೂತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ್ಯಂಡ್ ಒನ್ಸ್ ಅವರೆಲ್ಲ ಬಂದ ಮೇಲೆ ತಿರ್ಗಾ ನಾವು ಬಸ್ ಹತ್ಕೊಂಡು ಹೊರಟ್ವಿ ಮೈಸೂರಿಗೆ. ಆ್ಯಂಡ್
ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಬಂದಿದ್ದರಿಂದ ಎಲ್ಲರೂ ಒಂದೊಂದೊಂದೊಂದು ಸೀಟಲ್ಲಿ ಹೋಗಿ ಮಲ್ಕೊಂಡ್ಬಿಟ್ಟಿದ್ರು ಗೈಸ್. ಸೊ ಆ್ಯಂಡ್ ಯಾ ಮೈಸೂರ್ ಫೈನಲಿ ಹಬ್ಬ ಇವತ್ತು ಸಖತ್ ಫನ್ ಮಾಡಿದ್ವಿ. ಎಷ್ಟೊಂದು ಆಗಿಲ್ಲ ಹೇಳ್ಕೊಳ್ಳೋರು. This is how my day looks like. Hope you guys like it, and if you do like it, please do like, share and comment and subscribe guys. Thank you so much and thanks for watching.